ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಗಾವಿ ಜಿಲ್ಲೆಯ ರಾಜಕಾರಣವನ್ನು, DCC ಬ್ಯಾಂಕಿನ ಚುನಾವಣೆಯನ್ನು ಇಡೀ ರಾಜ್ಯವೇ ಎದುರು ನೋಡ್ತಾ ಇರುವಂಥ ಭಾವನೆ ಪ್ರತಿಯೊಬ್ಬರಲ್ಲೂ ಕೂಡ ಉಂಟಾಗಿರೋದಂತೂ ಕೂಡ ಸುಳ್ಳಲ್ಲ. ಹೀಗಿರುವಾಗ ಇವತ್ತು ಬೆಳಗಾವಿಯ DCC ಬ್ಯಾಂಕಿನ ಪ್ರತಿಷ್ಠಿತ DCC ಬ್ಯಾಂಕಿನ ಚುನಾವಣೆ ಮತದಾನ ಈಗ ನಡೆದಿದೆ. ಈಗ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಮತದಾನ ಬಿರುಸಿನಿಂದಲೇ ನಡೆದಿದೆ ಅಂತಲೇ ಹೇಳ್ಬೋದು. ಹೀಗಿರುವಾಗ ಈ ಮತದಾನದಲ್ಲಿ ಪಾಲ್ಗೊಂಡಿರತಕ್ಕಂಥ PKPಯ ಸದಸ್ಯರು ಹಾಗೂ ಅವರ ನಾಯಕರೆನಿಸಿಕೊಂಡವರು ಜೊತೆಗೆ ಅಭ್ಯರ್ಥಿಗಳು ಕೂಡ ಈ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಭಾವನೆ ಅಲ್ಲ ಬಂದಿದ್ದಾರೆ. ಜೊತೆಗೆ BK ಮಾಡೆಲ್ ಸ್ಕೂಲಿನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಮತದಾನದ ಪ್ರಕ್ರಿಯೆ ಸಾಯಂಕಾಲ 4 ಗಂಟೆಗೆ ಮುಕ್ತಾಯವಾಗುತ್ತದೆ. 4 ಗಂಟೆಯ ನಂತರ ಮತಗಳ ಎಣಿಕೆಯು ಕೂಡ ಪ್ರಾರಂಭವಾಗಿ 1-2 ಗಂಟೆಗಳಲ್ಲಿಯೇ ಅದು ಸಂಪೂರ್ಣವಾದ ಮತಗಳ ಎಣಿಕೆಯು ಕೂಡ ಮುಗಿಯುವಂಥ ಎಲ್ಲ ಲಕ್ಷಣಗಳು ಕೂಡ ಇವೆ. ಹೀಗಿರುವಾಗ ಈ ಒಂದು ಚುನಾವಣೆಯನ್ನು ರಾಜ್ಯದ ಜನತೆ, ಬೆಳಗಾವಿ ಜಿಲ್ಲೆಯ ಜನತೆ, ಬುದ್ಧಿಜೀವಿಗಳು, ರಾಜಕೀಯ ವಿಶ್ಲೇಷಕರು, ರಾಜಕಾರಣಿಗಳು, ಅಷ್ಟೇ ಏಕೆ ಜನಸಾಮಾನ್ಯರು ಕೂಡ ನೋಡಿರ್ತಕ್ಕಂಥದ್ದು ಹಾಗೂ ಈ ಚುನಾವಣೆಯ ಈ ಮಟ್ಟಿಗೆ ನಡೆದಿದೆ ಅನ್ನುವಂಥ ವಿಚಾರವನ್ನು ತಿಳಿದಾಗ ಇದೆಂಥ ಒಂದು ಚುನಾವಣೆ, ಈ ಚುನಾವಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ದಿಗ್ಗಜ ನಾಯಕರ ಒಂದು ಪ್ರತಿಷ್ಠೆಯನ್ನೇ ಪಣವಾಗಿಟ್ಟಿರ್ತಕ್ಕಂಥದ್ದನ್ನು ನೆನಪಿಸಿಕೊಂಡಾಗ ನಿಜಕ್ಕೂ ಕೂಡ ಮನಸ್ಸುಗಳು ಕೂಡ ರೋಮಾಂಚನಗೊಳ್ಳುವಂಥ ಸ್ಥಿತಿ ರಾಜ್ಯದ ಜನತೆಗೆ, ಬೆಳಗಾವಿ ಜಿಲ್ಲೆಯ ಜನತೆಗೆ ಆಗಿರೋದಂತೂ ಸತ್ಯ. ಈ ಚುನಾವಣೆಯ ಒಂದು ಮರ್ಮ. ಹೀಗಿರುವಾಗ ಈ ಚುನಾವಣೆಗಳಲ್ಲಿ ರಾಜಕೀಯ ವಾಗ್ಬಾಣಗಳು ವಿವಿಧ ಹಂತದ ತಂತ್ರಗಳು, ಪ್ರತಿತಂತ್ರಗಳು, ಜೊತೆಗೆ ಚಾಣಾಕ್ಷಮತಿ ರಾಜಕಾರಣವನ್ನು ಕೂಡ ಮೆರೆದಿರ್ತಕ್ಕಂಥ ರಾಜಕಾರಣಿಗಳಾಗಿರ್ತಕ್ಕಂಥ 3 ಪ್ರತಿಷ್ಠಿತ ಕುಟುಂಬಗಳ ರಾಜಕಾರಣಿಗಳು ಈ ಚುನಾವಣೆಯ ದಿಕ್ಕನ್ನೇ ಬದಲಿಸಿದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಜಿಲ್ಲೆಯ ಜನತೆಯಲ್ಲಿ, ರಾಜ್ಯದ ಜನತೆಯಲ್ಲಿ ನಿರ್ಮಾಣ ಮಾಡಿರೋದಂತೂ ಕೂಡ ಅದು ಸುಳ್ಳಲ್ಲ, ಅದು ಸತ್ಯ. ಹೀಗಿರುವಾಗ ಈ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ 3 ಪ್ರತಿಷ್ಠಿತ ಕುಟುಂಬಗಳಾದ ಜಾರಕಿಹೊಳಿ ಸಹೋದರರ ಕುಟುಂಬ, ರಮೇಶ್ ಕತ್ತಿಯವರ ಕುಟುಂಬ, ಜೊತೆಗೆ ಲಕ್ಷ್ಮಣ್ ಸವದಿಯವರ ಕುಟುಂಬ, ಈ 3 ಕುಟುಂಬಗಳು ಕೂಡ ಅಂತಿಂಥ ಕುಟುಂಬಗಳಲ್ಲ. 3 ಕೂಡ ದಿಗ್ಗಜ ನಾಯಕರು. ಯಾವುದೇ ಒಂದು ಹಂತದಲ್ಲಿಯೂ ಕೂಡ ನಿರ್ಣಾಯಕ ಪಾತ್ರವನ್ನು ಕೈಗೊಳ್ಳುವಲ್ಲಿ ಇವರು ಯಾವತ್ತೂ ಕೂಡ ಮುಂದಿದ್ದಾರೆ. ರಾಜಕೀಯ ದಿಕ್ಸೂಚಿಯನ್ನೇ ರಾಜ್ಯದಲ್ಲಿ ನೆಡುವಂಥವರು ಹಾಗೂ ಬದಲಾವಣೆಗಳ ಗಾಳಿಯನ್ನೇ ಬೀಸುವಂಥ ಕುಟುಂಬಗಳು ಇವು ಅನ್ನುವಂಥ ಭಾವನೆಯೂ ಕೂಡ ರಾಜ್ಯದ ಜನತೆ, ಜಿಲ್ಲೆಯ ಜನತೆಯಲ್ಲಿ ಇದೆ. ಹೀಗಿರುವಾಗ ಈ ರಾಜಕೀಯ ಚದುರಂಗದಾಟದಲ್ಲಿ, ಈ ರಾಜಕೀಯ ರಣತಂತ್ರಗಳನ್ನು ಹೆಣೆಯುವಲ್ಲಿ ಯಾರು ಮೇಲುಗೈ ಸಾಧಿಸುತ್ತಾರೆಯೋ ಅವರು DCC ಬ್ಯಾಂಕಿನ ಅಧಿಕಾರದ ಗದ್ದುಗೆಯ ಚುಕ್ಕಾಣಿಯನ್ನು ಹಿಡಿಯುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರೋದಂತೂ ಕೂಡ ಸತ್ಯ. ಹೀಗಿರುವಾಗ ಈ ಚುನಾವಣೆಯನ್ನು ನೆನೆಸಿಕೊಂಡ್ರೆ ಅದು ಎಂಥವರಿಗೂ ಕೂಡ ರಾಜಕಾರಣದಲ್ಲಿ ಆಸಕ್ತಿಯನ್ನು ಹುಟ್ಟಿಸುವಂಥ ಬೆಳವಣಿಗೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿವೆ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತವೆ. ಹೀಗಿರುವಾಗ ಈ 3 ಪ್ರತಿಷ್ಠಿತ ಕುಟುಂಬಗಳ ರಾಜಕಾರಣಿಗಳು, ಪ್ರತಿಷ್ಠಿತ ನಾಯಕರು ಕೂಡ ಈ ಚುನಾವಣೆಯನ್ನು ಗಂಭೀರವಾಗಿಯೇ ಪರಿಗಣಿಸಿದ್ದಾರೆ. ಅದರಲ್ಲಿ ಯಾವುದೇ ಕೂಡ ಒಂದು ಅಸಡ್ಡೆಯನ್ನು ವಹಿಸಿಲ್ಲ ಅನ್ನುವಂಥ ವಿಚಾರವೂ ಕೂಡ ಸತ್ಯವಾಗಿರ್ತಕ್ಕಂಥದ್ದು. ಹೀಗಿರುವಾಗ ಈ ಒಂದು ಹಂತದಲ್ಲಿ ಫಲಿತಾಂಶಗಳು ಯಾವ ರೀತಿ ಆಗಬಹುದು ಅನ್ನುವಂಥ ನಿಖರವಾದ ಭವಿಷ್ಯವನ್ನು ಹೇಳಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ ಬೆಳಗಾವಿಯಲ್ಲಿ ನಿರ್ಮಾಣವಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಜಿಲ್ಲೆಯ ಜನತೆಗೆ, ರಾಜ್ಯದ ಜನತೆಗೆ ತಲುಪಿಸಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ಯಾರೇ ಆಯ್ಕೆಯಾಗಲಿ, ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕನ್ನು ಯಾರೇ ನೀವು ಕೈವಶಪಡಿಸಿಕೊಂಡ್ರೂ ಕೂಡ ನಿಮ್ಮ ಮುಂದಿನ ಒಂದು ವಿಚಾರ ಏನಾಗಿರ್ಬೇಕಂತಂದರೆ ಜಿಲ್ಲೆಯ ಜನತೆಯ, ರೈತರ ಹಾಗೂ ಕೂಲಿ ಕಾರ್ಮಿಕರ, ಬಡವರ ಹಿತರಕ್ಷಣೆಯನ್ನು ಮಾಡುವಂಥ ಒಂದು ವಿಚಾರವನ್ನು ಇಟ್ಕೊಳ್ಬೇಕಾಗಿರ್ತಕ್ಕಂಥ ಕರ್ತವ್ಯ ನಿಮ್ಮ ಮೇಲೆ ಈಗ ಇದೆ. ಹೀಗಿರುವಾಗ 1988 ಅಂದರೆ 1988ರಿಂದ ಇಲ್ಲಿಯವರೆಗೂ ಕೂಡ ಅವಿರೋಧವಾಗಿ ಆಯ್ಕೆ ಆಗ್ತಾ ಬಂದಿರತಕ್ಕಂಥ ಬೆಳಗಾವಿ ಜಿಲ್ಲೆಗೆ ನಡೆದಿರತಕ್ಕಂಥ ಈ ಒಂದು ಚುನಾವಣೆ ಇದು ನಿಜಕ್ಕೂ ಕೂಡ ಒಂದು
ಆ, ರಾಜಕೀಯ ದಿಕ್ಸೂಚಿಯನ್ನೇ ಬದಲಿಸುವಂಥ ಚುನಾವಣೆ ಆಗಿದ್ದಂತೂ ಕೂಡ ಸತ್ಯ. ಇಂಥ ಸಂದರ್ಭದಲ್ಲಿ ನೀವು ಮೂವರು ಕುಟುಂಬದ ರಾಜಕಾರಣಿಗಳು ಅಂತಿಂಥ ರಾಜಕಾರಣಿಗಳಲ್ಲ. ನೀವು ಮೂವರು ಕೂಡ ಒಳ್ಳೆಯವರು, ಮೂವರು ಕೂಡ ನೀವು ಜನರ ಒಂದು ಭಾವನೆಗೆ ಸ್ಪಂದಿಸುವಂಥ ರಾಜಕಾರಣಿಗಳು. ಜೊತೆಗೆ ರಾಜ್ಯದ ಅದು ಬೆಳಗಾವಿ ಜಿಲ್ಲೆಯ ಒಂದು ಮಟ್ಟಿಗೆ ಹೇಳಬೇಕಂದ್ರೆ ಬೆಳಗಾವಿ ಜಿಲ್ಲೆಯನ್ನು ಒಂದು ಅಭಿವೃದ್ಧಿ ಪಥದತ್ತ ಒಯ್ಯುವಂಥ ಎಲ್ಲ ಲಕ್ಷಣಗಳನ್ನು ಹಾಗೂ ವಿಚಾರಗಳನ್ನು ಹೊಂದಿರತಕ್ಕಂಥ ಧೀಮಂತ ನಾಯಕರಿರ್ತಕ್ಕಂಥ ಕುಟುಂಬಗಳು. ಹೀಗಿರುವಾಗ ನಿಮ್ಮ ಮೇಲೆ ಬೆಳಗಾವಿ ಜಿಲ್ಲೆಯ ಜನತೆಯು ತುಂಬ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ. ಆ ನಿರೀಕ್ಷೆಯನ್ನು ಆಯ್ಕೆ ಆಗಿ ಬಂದಿರತಕ್ಕಂಥ DCC ಬ್ಯಾಂಕಿಗೆ ಆಯ್ಕೆಯಾಗಿ ಬರುವಂಥ ಯಾರೇ ಬರ್ರಿ, ಮೂರು ಕುಟುಂಬಗಳು ನಮಗೆ ಅಷ್ಟೇ. ಯಾರೇ ಬಂದರೂ ಕೂಡ ನೀವು ರೈತರ ಹಿತ ಕಾಪಾಡುವಂಥವರಾಗಿರಬೇಕು, ಜನತೆಯ ಹಿತ ಕಾಪಾಡುವಂಥವರಾಗಿರಬೇಕು, ಸಾಮರಸ್ಯವನ್ನು ಮೆರೆಯುವಂಥ ರಾಜಕಾರಣಿಗಳಾಗಿರಬೇಕು ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಿಮಗೆ ನಾನು ತಲುಪಿಸಲಿಕ್ಕೆ ನಾನು ಬಯಸಿದ್ದೇನೆ. ಹೀಗಿರುವಾಗ ಎಂತೆಂಥ ಈ ಒಂದು ಚುನಾವಣೆಯನ್ನು ನಾನು ನನ್ನ ಜೀವಮಾನದಲ್ಲಿ ಬ್ಯಾಂಕುಗಳಿಗೆ ಈ ಮಟ್ಟದ ಚುನಾವಣೆಗಳು ನಡೀತಾ ಇರತಕ್ಕಂಥದ್ದನ್ನು ನೋಡಿರುವುದೇ ಫಸ್ಟು. ಇಂಥ ಒಂದು ಅಮೋಘವಾದಂಥ ಹಾಗೂ ಒಂದು ವಿಶಿಷ್ಟ ಬೆಳವಣಿಗೆಯನ್ನು ಸೃಷ್ಟಿಸಿರ್ತಕ್ಕಂಥ ಈ ಒಂದು ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕಿನ ಚುನಾವಣೆ ಬೆಳಗಾವಿ ಜಿಲ್ಲೆಯ ರಾಜ್ಯದ ರಾಜಕೀಯ ದಿಕ್ಕನ್ನೇ ಬದಲಾಯಿಸುವಂಥ ಒಂದು ಚುನಾವಣೆ ಆಗುವುದರಲ್ಲಿ ಸಂದೇಹವಿಲ್ಲ. ಹೀಗಿರುವಾಗ ಬೆಳಗಾವಿಯ ಒಂದು ಮಟ್ಟಿಗೆ ಹೇಳ್ಬೇಕಂತಂದರೆ ಹಿಂದೆ ಏನೇನೋ ಆಗಿ ಹೋಗಿದ್ದೇವೆ, ಆದರೆ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಡ್ರಿ. ಮುಂದೆ ಯಾವ ರೀತಿ ನಾವು ಅಭಿವೃದ್ಧಿ ಪಥದತ್ತ ನಡೀಬೇಕು, ನಮ್ಮ ಜನತೆಗೆ ಯಾವ ರೀತಿ ನಾವು ಅಧಿಕಾರವನ್ನು ಹಾಗೂ ಅವಕಾಶಗಳನ್ನು ಹಾಗೂ ಅವರ ಒಂದು ಪ್ರಗತಿಗೆ ನಾವು ಯಾವ ರೀತಿ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿ ಜನರ ಒಂದು ಹಿತ ಕಾಪಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ. ಆಮೇಲೆ ಯಾರೂ ಕೂಡ ಹಗೆತನವನ್ನು ಸಾಧಿಸಲಿಕ್ಕೆ ಹೋಗಲೇಬೇಡಿ. ಯಾಕಂದರೆ ಮೂವರು ಕುಟುಂಬದವರು ಕೂಡ ಒಳ್ಳೆಯವರು, ಅದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಜಾರಕಿಹೊಳಿ ಕುಟುಂಬದವರು ಹಾಗೂ ಲಕ್ಷ್ಮಣ ಸವದಿಯವರ ಕುಟುಂಬದವರು ಹಾಗೂ ರಮೇಶ್ ಕತ್ತಿಯವರ ಕುಟುಂಬದವರು ಕೂಡ ನೀವು ರಾಜ್ಯದ ಹಿತವನ್ನು, ಜಿಲ್ಲೆಯ ಜನರ ಹಿತವನ್ನು, ರೈತರ ಹಿತವನ್ನು ಕಾಪಾಡುವಂಥ ಧೀಮಂತ ನಾಯಕರು, ದೊಡ್ಡ ನಾಯಕರು. ಜೊತೆಗೆ ನಿಮ್ಮ ಒಂದು ರಾಜಕೀಯ ಚಾಣಾಕ್ಷತೆ ಹಾಗೂ ನಿಮ್ಮ ರಾಜಕೀಯ ತಂತ್ರಗಾರಿಕೆಗಳ ಮೇಲೆ ಮುಂದಿನ ನಿಮ್ಮ ಭವಿಷ್ಯ ಅಡಗಿದೆ. ಆ ಒಂದು ನಿಟ್ಟಿನಲ್ಲಿ ನೀವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಶ್ರಮಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು. ನೀವೆಲ್ಲರೂ ಕೂಡ ನನ್ನ ಕನ್ನಡಿಗ ಚಾನಲ್ YTಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮೊದಲು ಮಾಡಿರಿ, ಜೊತೆಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ಒಂದು ಸಂಚಿಕೆಯನ್ನು ಎಲ್ಲರಿಗೂ ಕೂಡ ತಲುಪಿಸ್ರಿ. ಜೊತೆಗೆ ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳೆಗೆ ಮತ್ತೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.